ಗೆಳೆಯರೇ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ರವಿಕುಮಾರ್ ನಾಟೇಕರ್. ಇವತ್ತಿನ ವಿಡಿಯೋದಲ್ಲಿ ನಾವು ದೇಶಿ ಒಲಿಂಪಿಯಾಡ್ನ ಯಾವ ರೀತಿ ಟೆಕ್ಸ್ಟನ್ನು ಯಾವ ರೀತಿ ಅಟೆಂಡ್ ಮಾಡಬೇಕು ಅನ್ನೋದನ್ನು ನೋಡೋಣ ಬನ್ನಿ. ಫಸ್ಟ್ ನಾವು ಹೋಗಿಬಿಟ್ಟು ಕ್ರೋಮ್ ಬ್ರೌಸರ್ನಲ್ಲಿ ಹೋಗಬೇಕು. ಕ್ರೋಮ್ ಬ್ರೌಸರ್ನ ಓಪನ್ ಮಾಡಿದ ತಕ್ಷಣ ಈ ಥರ ಬರುತ್ತೆ. ಇದು ಎಲ್ಲರಿಗೂ ಗುರುತು. ನಂತರ ಇಲ್ಲಿ ಸರ್ಚ್ ಬಾಕ್ಸ್ನಲ್ಲಿ CSC ಒಲಿಂಪಿಯಾಡ್ ಅಂತ ಸರ್ಚ್ ಮಾಡಬೇಕು. ಏನು CSC ಒಲಿಂಪಿಯಾಡ್ ಅಂತ ಸರ್ಚ್ ಮಾಡಿ ಇಲ್ಲಿ CSC ಒಲಿಂಪಿಯಾಡ್ ಅಂತ ಬರುತ್ತೆ. ಇಲ್ಲಿ ಕೆಳಗೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಲಾಗಿನ್ ಅಂತ ಕಾಣುತ್ತೆ, ರಿಜಿಸ್ಟ್ರೇಷನ್ ಆಮೇಲೆ ಲಾಗಿನ್ ಅಂತ ಕಾಣುತ್ತೆ. ಎಡಕ್ಕೆ ಅಂದರೆ ಲೆಫ್ಟ್ ಸೈಡ್ ಇದೆ ನೋಡಿ, ಲಾಗಿನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಸ್ಟೂಡೆಂಟ್ ಲಾಗಿನ್ ತೊಗೋಬೇಕು. ಸ್ಟೂಡೆಂಟ್ ಲಾಗಿನ್ ತೊಗೊಂಡ ನಂತರ ಈ ಥರ ವಿಂಡೋ ಓಪನ್ ಆಗುತ್ತೆ. ಇಲ್ಲಿ ನಿಮ್ಮ ಯೂಸರ್ ID ಆಮೇಲೆ ಪಾಸ್ವರ್ಡನ್ನು ಹಾಕೋಬೇಕಾಗತ್ತೆ. ಯೂಸರ್ ID ಪಾಸ್ವರ್ಡ್ ಹಾಕಿದ ನಂತರ ಕ್ಯಾಪ್ಚರ್ ಹಾಕಬೇಕು. ಕ್ಯಾಪ್ಚರ್ ಹಾಕಿ ಲಾಗಿನ್ ಆಗಬೇಕು. ಲಾಗಿನ್ ಆದ ನಂತರ ಈ ಥರ ಒಂದು ವಿಂಡೋ ಬರುತ್ತೆ. ಈ ವಿಂಡೋನಲ್ಲಿ ಈ ಥರ ಕಾಣುತ್ತೆ. ಇಲ್ಲಿ ವ್ಯೂ ಅಂತ ಬರುತ್ತೆ ನೋಡಿ. ಇಲ್ಲಿ ಅಂದರೆ ಸ್ಟೂಡೆಂಟ್ ಲಾಗಿನ್ ಆಗಿದೆ. ಈಗ ಸ್ಟೂಡೆಂಟ್ ಲಾಗಿನ್ ಆಗಿದೆ. ಈ ಥರ ವಿಂಡೋಸ್ ಬರುತ್ತೆ. ಇಲ್ಲಿ ನಾವು ಮಾಡಬೇಕಾಗಿರೋ ಕೆಲಸ ಏನಂದರೆ ವ್ಯೂ ಮೇಲೆ ಕ್ಲಿಕ್ ಮಾಡಬೇಕು. ಇವಾಗ ವ್ಯೂ ಮೇಲೆ ಕ್ಲಿಕ್ ಮಾಡಿದ ನಂತರ ನಮಗೆ ಈ ಥರ ಬರುತ್ತೆ. ಹಿಸ್ಟ್ರಿ ಅಂದರೆ ಈ ಸ್ಟೂಡೆಂಟ್ ಹಿಸ್ಟ್ರಿ ವಿಷಯವನ್ನು ತೆಗೆದುಕೊಂಡಿದ್ದಾರೆ. ಹಿಸ್ಟ್ರಿ ವಿಷಯ ಬರುತ್ತೆ. ಹಿಸ್ಟ್ರಿ ವಿಷಯ ತೆಗೆದುಕೊಂಡ ನಂತರ ಇಲ್ಲಿ ಎರಡು ರೀತಿಯ ಎಕ್ಸಾಮ್ಗಳನ್ನು ನೋಡ್ಬೋದು ನಾವು. ಎರಡು ರೀತಿಯ ಎಕ್ಸಾಮ್ ಅಂದರೆ ಒಂದು ಪ್ರಾಕ್ಟಿಕಲ್ ಆಮೇಲೆ ಕ್ವಿಜ್ ಅಂತ ಬರುತ್ತೆ. ಕ್ವಿಜ್ ಮೇಲೆ ಕ್ಲಿಕ್ ಮಾಡಿದ ನಂತರ ಇಲ್ಲಿ 10 ಎಕ್ಸಾಮ್ ಬಂದಿದೆ ಹಿಸ್ಟ್ರಿ ವಿಷಯಕ್ಕೆ. ಅಂದರೆ 12th ಇದ್ದಾರೆ ಅವರು, 10 ಎಕ್ಸಾಮ್ ಬಂದಿದೆ. ಇದಾದ ನಂತರ ಇಲ್ಲಿ ಅಂದರೆ ಇಲ್ಲಿದೆ ನೋಡಿ, ಪ್ರಾಕ್ಟಿಕಲ್ ಆಮೇಲೆ ಕ್ವಿಜ್ ಅಂತ ಎರಡು ಇದೆ. ಇಲ್ಲಿ ಪ್ರಾಕ್ಟಿಕಲ್ ಮೇಲೆ ಕ್ಲಿಕ್ ಮಾಡಿದ ನಂತರ ಇವು 5 ಎಕ್ಸಾಮ್ ಇದೆ. ಇಲ್ಲಿ ಕ್ವಿಜ್ ಮೇಲೆ ನಾವು ಕ್ಲಿಕ್ ಮಾಡೋಣ. ಕ್ಲಿಕ್ ಮಾಡಿ ಎಕ್ಸಾಮ್ನ ಯಾವ ರೀತಿ ಸ್ಟಾರ್ಟ್ ಮಾಡ್ಕೋಬೇಕು, ಎಕ್ಸಾಮ್ನ ಯಾವ ರೀತಿ ನಾವು ಓಪನ್ ಮಾಡಿ ಕಂಪ್ಲೀಟ್ ಮಾಡೋದನ್ನು ಇಲ್ಲಿ ನೋಡೋಣ ಬನ್ನಿ. ಮುಖ್ಯವಾಗಿ ಈಗ ಸ್ಟಾರ್ಟ್ ಬಟನ್ ಮೇಲೆ ಇಷ್ಟಿವೆ. ಈ ಸ್ಟಾರ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು. ಎಕ್ಸಾಮ್ ಸ್ಟಾರ್ಟ್ ಕ್ವಿಜ್ ಇದೆ, ಮತ್ತೆ ಅದು ಓಪನ್ ಆಯಿತು ಅನಿಸುತ್ತೆ. ಇಲ್ಲಿ ಸ್ಟಾರ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು. ಸ್ಟಾರ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡಿದ ನಂತರ ಈ ಥರ ಬರುತ್ತೆ. ಇಲ್ಲಿ ಕೆಳಗೆ ಪರ್ಮಿಷನ್ ಕೇಳುತ್ತೆ. ಪರ್ಮಿಷನ್ ಕೊಡಬೇಕು. ಕೊಟ್ಟ ನಂತರ ಸ್ಟಾರ್ಟ್ ಅಂತ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ನಂತರ ಇಲ್ಲಿ ಲ್ಯಾಂಗ್ವೇಜ್ ಕೇಳುತ್ತೆ. ಹಿಂದಿ ಮತ್ತು ಇಂಗ್ಲೀಷ್ನಲ್ಲಿ ನಾವು ಎಷ್ಟೇ ಎಕ್ಸಾಮನ್ನ ಕಂಟೆಂಟ್ ಮಾಡ್ಬೋದು, ಅಂದರೆ ಬರಿಬಹುದು. ಇಲ್ಲಿ ಬರೆದ ನಂತರ ಸ್ಟಾರ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಇಂಗ್ಲೀಷನ್ನು ಇಂಗ್ಲೀಷ್ ತೆಗೆದುಕೊಂಡು ಇಲ್ಲಿ ಅಂದರೆ ಯಾವ ರೀತಿ ಒಂದು ಕಾಂಪಿಟೇಟಿವ್ ಎಕ್ಸಾಮ್ ಇರುತ್ತೆ ಅಲ್ಲ, ಅದೇ ಪ್ಯಾಟರ್ನಲ್ಲಿ ಇದು ಬಂದಿದೆ. ಇವತ್ತು ಮೇಲೆ ಕ್ವಶನ್ ಇರುತ್ತೆ, ಕೆಳಗೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇರುತ್ತೆ. ಮೇಲೆ ಕ್ವಶನ್ ಇರುತ್ತೆ, ಮಲ್ಟಿಪಲ್ ಚಾಯ್ಸ್ ಆನ್ಸರ್ ಇರುತ್ತೆ. ಅಲ್ಲಿ ನಾವು ಇಲ್ಲಿ ನೋಡಿ, ಇಲ್ಲಿ ಕ್ಲಿಕ್ ಮಾಡಿದ ನಂತರ ಇಲ್ಲಿ ಬರುತ್ತೆ ನೋಡಿ, ಒಂದು ಅಂತ ಗ್ರೀನ್ ಕಲರ್ ಆಗಿಬಿಡುತ್ತೆ. ಅಂದರೆ ಅಲ್ಲಿ ಕ್ಲಿಕ್ ಮಾಡಿದ ನಂತರ ಇಲ್ಲಿ ಗ್ರೀನ್ ಆಗುತ್ತೆ. ಎಲ್ಲವೂ ಕೂಡ ಇದೇ ರೀತಿ ಮಾಡಿ ಲಾಸ್ಟ್ನಲ್ಲಿ ಇಲ್ಲಿ ಪ್ರಿವ್ಯೂ ಅಂತ ಕೊಟ್ಟರೆ ನೆಕ್ಸ್ಟ್ ಕೊಡಬೇಕು. ನೆಕ್ಸ್ಟ್ ಕೊಟ್ಟು ಪ್ರಿವ್ಯೂ ಅಂತ ನೆಕ್ಸ್ಟ್ ಕೊಟ್ಟು ಇಲ್ಲಿ ಸಬ್ಮಿಟ್ ಮಾಡಬೇಕು. ನಾನು ಮಾಡಿಲ್ಲ ಸಬ್ಮಿಟ್, ಯಾಕಂದರೆ ಇದು ಎಕ್ಸಾಮ್ ಒಂದು ಸಲ ಸಬ್ಮಿಟ್ ಆದರೆ ಇನ್ನೊಂದು ಸಲ ಬರೆಯೋದಕ್ಕೆ ಆಗಲ್ಲ. ಆದ್ದರಿಂದ ಓಕೆ, ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ತೀನಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.